ನಮ್ಮ ಕರ್ನಾಟಕದ ಅರಣ್ಯ ಮಂತ್ರಿಗಳಿಗೆ ಒಂದು ಚಾಲೆಂಜ್ ಅನ್ನ ಆಗ್ತಾ ಇದ್ದೀವಿ. ಈಶ್ವರ್ ಖಂಡ್ರೆರವರಿಗೆ ಅವರು ಕೋಲಾರ ಜಿಲ್ಲೆಗೆ ಬರಬೇಕು. ಶ್ರೀನಿವಾಸಪುರ ತಾಲೂಕಿನ ಕೇತಗಾನಲ್ಲಿ, ದಲ್ಸನೂರು, ಪಾತ್ಪಲ್ಲಿ, ಹಾಗೆ ಈ ಕಡೆ ನಾರ್ಮಾಕ್ನಹಳ್ಳಿ, ಉಪ್ಪರಪಲ್ಲಿ, ಪಾಡ್ಬಲಪಲ್ಲಿ, ಹಾಗೆ ಚಿಂತಮಾನಪಲ್ಲಿ, ಮುದಮುಡ್ಗ ಹತ್ರ, ಅದೇ ರೀತಿ ಕಗ್ಗಲ್ನತ್ತ, ಮುಳಬಾಗಿಲು ತಾಲೂಕಿನ ಕಗ್ಗಲ್ನತ್ತ, ಹಾಗೆ ಶೆಟ್ಟಿಬನಕನಹಳ್ಳಿ, ಮುಳಬಾಗಿಲು ತಾಲೂಕು, ಕೋಲಾರ ತಾಲೂಕಿನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನೋ ಶಿಲ್ಲಂಗೆರೆ, ಹರಿಟಿ ಪ್ರದೇಶ ಬರ್ತದೋ ಇಲ್ಲಿ, ಈ ಪ್ರದೇಶದಲ್ಲಿ 3 ತಾಲೂಕುಗಳಲ್ಲೂ ಕೂಡ ಅವರು ಬಂದು ನೋಡ್ಬಿಟ್ಟು ಆಮೇಲೆ ಅವರು ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸುಮ್ನೆ ಮೌಖಿಕವಾಗಿ ಅವ್ರೇನು ರಿಪೋರ್ಟ್ ಕೊಟ್ಟಿರ್ತಾರೋ ಅರಣ್ಯ ಇಲಾಖೆ ಅಧಿಕಾರಿಗಳು, ಅವರು ಅದನ್ನ ಹಿಡ್ಕೊಂಡು ಅಲ್ಲಿ ವಾದ ಮಾಡೋದಲ್ಲ. ಈಗಾಗಲೇ ರೈತರ ಗೋಲು ನಮ್ಮ ಜಿಲ್ಲೆ ಅರಣ್ಯ ಅಧಿಕಾರಿಗಳಿಗೆ ತಟ್ಟಿದೆ. ರೈತರ ಶಾಪ ಸುಮ್ನೆ ಹೋಗಲ್ಲ ಸರ್. ರೈತರು ಈ ದೇಶಕ್ಕೆ ಅನ್ನ ಕೊಡುವಂತವ್ರು, ಅನ್ನದಾತರನ್ನ ನೀವು ಬೀದಿಗೆ ತಳ್ಳಿದ್ದೀರಿ. ಆ ಶಾಪ ಈಗಾಗಲೇ ಅಧಿಕಾರಿಗಳು ತಟ್ಟಿದೆ. ಆ ಶಾಪ ಅರಣ್ಯಾಧಿಕಾರಿಗಳು ಕೂಡ ತಟ್ಟುತ್ತೆ ಅಂತಕ್ಕಂಥದ್ದು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಈ ಕೂಡಲೇ ಕೋಲಾರ ಜಿಲ್ಲೆಗೆ ಬಂದು ಇದು ಎಲ್ಲ ಪೂರ್ತಿ ವಿವರವನ್ನ ತಗೋಬೇಕು. ಆ ಸಂದರ್ಭದಲ್ಲಿ ರೈತ ಮುಖಂಡರುಗಳು ನಾವು ಕೂಡ ಜೊತೆಯಲ್ಲಿ ಇರ್ತೀವಿ. ಎಲ್ಲೆಲ್ಲಿ ನಷ್ಟ ಆಗಿದೆ ಆ ನಷ್ಟ ಪರಿಹಾರವನ್ನ ಅರಣ್ಯ ಇಲಾಖೆ ಮಂತ್ರಿಗಳು ಮತ್ತು ಅರಣ್ಯ ಇಲಾಖೆಯವರು ಕಟ್ಕೊಡ್ಬೇಕು ರೈತರಿಗೆ ಅಂತ ಹೇಳಿ ಇವತ್ತು ಚಾಲೆಂಜ್ ಮಾಡ್ತಾ ಇದ್ವಿ. ಇದರ ಜೊತೆಗೆ ಮುಂದೆ ಈ ಸುಪ್ರೀಂ ಕೋರ್ಟ್ ಆದೇಶ ಬರುವ ಮುಂಚಿತವಾಗಿ ಏನಾದ್ರೂ ಅರಣ್ಯ ಅಧಿಕಾರಿಗಳು ರೈತರ ತಂಟೆಗೆ ಬಂದ್ರೆ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತಪಾತ ಆಗುತ್ತೆ. ಅದಕ್ಕೆ ಹೊಣೆ ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಮಂತ್ರಿಗಳಾಗ್ತಾರೆ ಅಂತ ಹೇಳಿ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಭಾರಿ ಚುರುಕಾಗಿ ಪ್ರಶ್ನೆಗೆ ಉತ್ತರಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ರೈತರ ಭೂಮಿಯನ್ನ ಕಿತ್ಕೊಂಡು ಅರಣ್ಯ ಇಲಾಖೆಯವರು ರೈತರನ್ನ ಒಕ್ಕಲೆಬ್ಬಿಸ್ತಾ ಇರುವಂತಹ ಒಂದು ವಿಷಯದ ಮೇಲೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಜಿಲ್ಲೆಯಲ್ಲಿ ಈ ತರ ರೈತರನ್ನ ಒಕ್ಕಲೆಬ್ಬಿಸಿದ್ದಾರೆ. ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ರೈತರನ್ನ ಉಳಿಸುವಂತ ಕೆಲಸ ಸರ್ಕಾರ ಮುಂದಾಗಬೇಕು. ಅದಕ್ಕೆ ಅರಣ್ಯ ಇಲಾಖೆ ಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಗಮನಕ್ಕೆ ಬಂದಿದೆಯಾ ಬಂದಿಲ್ವಾ ಉತ್ತರ ಕೊಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವರು ಈಶ್ವರ್ ಖಂಡ್ರೆರವರು ಕೋಲಾರ ಜಿಲ್ಲೆಯ ರೈತರನ್ನ ಯಾರನ್ನು ನಾವು ಒಕ್ಕಲೆಬ್ಬಿಸಿಲ್ಲ, ಆ ಯಾರ ಭೂಮಿಯನ್ನು ನಾವು ಕಿತ್ಕೊಂಡಿಲ್ಲ, ಕಾನೂನಾತ್ಮಕವಾಗಿ ಏನೆಲ್ಲ ನಾವು ತೆರವುಗೊಳಿಸಬೇಕಾಗಿತ್ತು ಆ ರೀತಿಯಲ್ಲಿ ತೆರವುಗೊಳಿಸಿದ್ವಿ ಅಂತಕ್ಕಂಥ ಒಂದು ಬೇಜವಾಬ್ದಾರಿ ಉತ್ತರವನ್ನ ನೀಡಿ ರೈತರ ವಿರೋಧಿಯಾದಂತಹ ಒಂದು ಧೋರಣೆಯನ್ನ ಅನುಸರಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ. ಇತ್ತೀಚಿನ ಅರಣ್ಯ ಇಲಾಖೆಯವರ ದೌರ್ಜನ್ಯಗಳಿಂದ ರೈತರೇನೆಲ್ಲ ಇವತ್ತು ಬೀದಿಗೆ ಬಂದಿದ್ದಾರೋ ಅಂತವರ ಒಂದು ಪ್ರಶ್ನೆಯನ್ನ ತಗೊಂಡು ಇವತ್ತು ಬೆಳಗಾವಿ ಸೆಷನ್ ನಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕ್ಷೇತ್ರದ ಎಸ್.ಎನ್. ನಾರಾಯಣಸ್ವಾಮಿ ಅವರು ಗಂಭೀರವಾಗಿ ಅದನ್ನ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸೊ ಅದನ್ನ ಮೊಟ್ಟ ಮೊದಲಿಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಅದನ್ನ ನಾವು ಸ್ವಾಗತ ಮಾಡುತ್ತೇವೆ. ಮತ್ತೆ ಅವರು ಎತ್ತಿದಂತ ಪ್ರಶ್ನೆ ಏನಿವತ್ತು ಕೋಲಾರ ಜಿಲ್ಲೆಯಲ್ಲಿ 4,986 ಎಕರೆ ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾರೋ, ಇಷ್ಟಲ್ದೇನೆ ಇವರು ಸಿಕ್ಕಾಪಟ್ಟಿ ಸಾಕಷ್ಟು ರೆವಿನ್ಯೂ ಕಂದಾಯ ಭೂಮಿಗಳನ್ನ ಡೀಮ್ಡ್ ಫಾರೆಸ್ಟ್ಗೆ 2020ರಲ್ಲಿ ಸೇರಿಸಿಬಿಟ್ಟು 2023ರಿಂದ ಇಡೀ ಕೋಲಾರ ಜಿಲ್ಲೆಯ 3-4 ತಾಲೂಕುಗಳಲ್ಲಿ ಅವ್ರ ಇಷ್ಟಾನುಸಾರ ಇವತ್ತು ಒಕ್ಕಲೆಬ್ಬಿಸುವಂತ ಪರಿಸ್ಥಿತಿ ಏನಿದೆ ಇದು ತುಂಬಾ ಗಂಭೀರವಾದಂತ ವಿಚಾರ ಅಂತ ಹೇಳಿ ಅವರು ಒತ್ತಿ ಮಾತಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರು ಖಂಡ್ರೆ ಇವತ್ತು ಅರಣ್ಯ ಸಚಿವರಾಗಿರ್ತಕ್ಕಂಥ ಖಂಡ್ರೆ ಅವರು ಇಲ್ಲ ಕೋಲಾರದಲ್ಲಿ ಆ ರೀತಿ ಒಕ್ಕಲೆಬ್ಬಿಸಿಲ್ಲ, ಇದು ಸುಳ್ಳು, ಯಾವುದೇ ರೀತಿಯಲ್ಲಿ ಅಲ್ಲಿ ಅಕ್ರಮವಾಗಿ ಅರಣ್ಯ ಇಲಾಖೆಯವರು ಆ ರೀತಿಯಲ್ಲಿ ರೈತರನ್ನ ಮೇಲೆ ದೌರ್ಜನ್ಯ ನಡೆಸಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಸಮಪ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಕೊನೆಗೆ ನಾರಾಯಣಸ್ವಾಮಿ ಅವರು ಅದನ್ನು ವಿವರಿಸಿ ಸರ್ವೆ ನಂಬರ್ಗಳು ಎಕರೆಗಳ ರೀತಿಯಲ್ಲಿ ಎಲ್ಲಾ ದಾಖಲೆಗಳನ್ನ ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತಕ್ಕಂಥದನ್ನ ಇವತ್ತು ಸದನದಲ್ಲಿ ಆ ರೀತಿಯಾದಂತ ಒಂದು ಗಂಭೀರವಾದಂತ ಒಂದು ಪ್ರಯತ್ನ ಇವತ್ತು ಏನಿದೆ ಇದು ನಿಜವಾಗ್ಲೂ ಕರ್ನಾಟಕದ ಕೋಲಾರ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದ ಇವತ್ತು ಈ ತರದ ಸಮಸ್ಯೆಗಳೇನಿದೆ ಭೂಮಿಗೆ ಸಂಬಂಧಪಟ್ಟಂತ ಅದು ಬಗರುಕುಂ ಸಾಗುವಳಿ ಇರಬಹುದು, ಪಿ ನಂಬರ್ ಇರಬಹುದು, ಅರಣ್ಯ ಇಲಾಖೆಯವರ ಇವತ್ತು ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ
ತೆರವುಗೊಳಿಸುವಂತ ವಿಚಾರಗಳಿಗೆ ಈ ಅಧಿವೇಶನ ಒಂದು ಸೂಕ್ತವಾದಂತ ತೀರ್ಮಾನಗಳನ್ನ ತಗೊಂಡು ಕರ್ನಾಟಕದ ರೈತಾಪಿ ವರ್ಗಕ್ಕೆ ಭೂಮಿಯ ಪ್ರಶ್ನೆಗಳನ್ನ ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ರೈತರಿಗೆ ಒಂದು ಪರಿಹಾರ ಕೊಡುವಂತ ಸದನ ಆಗಬೇಕು, ಆ ರೀತಿಯಾದಂತಹ ತೀರ್ಮಾನಗಳು ಬರಬೇಕು ಅಂತ ಹೇಳಿ ಇವತ್ತು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇವರು ನಮ್ಮ ಖಂಡ್ರೆ ಅವರು ಗೋದಾವರಂ ಕೇಸನ್ನ ಇಲ್ಲಿ ರೆಫರ್ ಮಾಡ್ತಾರೆ ನೋಡಿ. ಅದು ತಮಿಳುನಾಡಿನ ಒಂದು ಡೀಮ್ಡ್ ಫಾರೆಸ್ಟ್ ಅಂದ್ರೆ ಪರಿಭಾವಿತ ಅರಣ್ಯ ಅಂತಕ್ಕಂಥದ್ದು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೆದ ಮೇಲೆ ಎಲ್ಲೆಲ್ಲೆಲ್ಲ ಡೀಮ್ಡ್ ಫಾರೆಸ್ಟ್ ನಲ್ಲಿ ಈ ರೀತಿ ಅಕ್ರಮವಾಗಿ ಯಾರಾದ್ರೂ ಬಂದಿದ್ರೆ ಅದನ್ನ ನೀವು ಇಮಿಡಿಯೇಟ್ ಆಗಿ ಸರ್ವೆ ಮಾಡಿ ತೆರವು ಮಾಡುವಂತ ಕೆಲಸ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಅದು ಹೇಳಿದ ನಂತರದಲ್ಲಿ ಎಲ್ಲಾ ರಾಜ್ಯ ಸರ್ಕಾರ ನೋಟಿಸ್ ಬರುತ್ತೆ. ರಾಜ್ಯ ಸರ್ಕಾರಗಳು ಅದರ ಆಧಾರದಲ್ಲಿ ಎಷ್ಟು ಈ ಡೀಮ್ಡ್ ಫಾರೆಸ್ಟ್ ಅಂತಕ್ಕಂಥದ್ದು ಒಂದು ವರದಿ ಕೊಡಬೇಕು ಅಂತ ಹೇಳಿ ಹೇಳುತ್ತೆ. ಇನ್ನು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿರುತ್ತೆ. 10 ಲಕ್ಷ ಎಕರೆ ಭೂಮಿಯನ್ನ ಸುಪ್ರೀಂ ಕೋರ್ಟ್ಗೆ ಡೀಮ್ಡ್ ಫಾರೆಸ್ಟ್ ಕರ್ನಾಟಕದಲ್ಲಿ ಅಂತ ಹೇಳಿ ಮಾಹಿತಿ ಕೊಟ್ಬಿಡುತ್ತೆ. ಮತ್ತೆ ಅದನ್ನು ಗಂಭೀರವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ಮತ್ತೆ ಅಗೇನ್ ಅದನ್ನ 3,30,000 ಎಕರೆಗೆ ಅಂತ ಹೇಳಿ ಇದು ಮಾಡ್ತಾರೆ. ಅಂದ್ರೆ ಎಷ್ಟು ತಪ್ಪು. ಅದಕ್ಕೆ ಸದನದಲ್ಲಿ ರಚನೆ ಮಾಡಿದಂತಹ ಕಮಿಟಿಗಳು ಒಂದು ಕಾನೂನು ಬದ್ಧವಾಗಿ ಮಾಡಿದ ಕೆಲಸಗಳು, ಕಾನೂನು ಬಾಹಿರವಾದ ಕೆಲಸಗಳನ್ನು ಮಾಡಿ ತಪ್ಪು ಮಾಹಿತಿಗಳ ಸಂದೇಶಗಳನ್ನ ಕೊಡುವಂತದ್ರಲ್ಲಿ ಇವತ್ತು ಈ ತರದ ಸಮಸ್ಯೆಗಳು ಇವತ್ತು ಒಳಗಾಗ್ತಾ ಇದೀವಿ ಅಂತಕ್ಕಂಥದ್ದು. ಈಗ 10 ಲಕ್ಷದಿಂದ 3,30,000ಕ್ಕೆ ಇವತ್ತು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಹೇಳ್ತಾರೆ. ಡೀಮ್ಡ್ ಫಾರೆಸ್ಟ್ 3,30,000 ಅಂತ ಹೇಳುವಾಗ್ಲೇ ಇಲ್ಲಿ 2 ಸಮಸ್ಯೆಗಳಾಗಿದ್ದಾವೆ. 1910 ಮತ್ತು 1931 ನಡುವೆ ಈ ಕನ್ಸರ್ವೇಟಿವ್ ಫಾರೆಸ್ಟ್ ಗೆ ಕರ್ನಾಟಕ ಆವತ್ತಿನ ಮೈಸೂರು ಸರ್ಕಾರ ಅಂತ ಏನಿರುತ್ತೋ, ಮೈಸೂರು ಸರ್ಕಾರದಲ್ಲಿ ಕನ್ಸರ್ವೇಟಿವ್ ಫಾರೆಸ್ಟ್ ಗೆ ಇನ್ನಷ್ಟು ಭೂಮಿ ಹೆಚ್ಚು ಮಾಡಬೇಕು ಅಂತ ಹೇಳಿ ಇವ್ರು ಕೇಳೋದು ನಿಜ ಇರುತ್ತೆ. ಆದ್ರೆ ಕೊಟ್ಟಂತ ಭೂಮಿಯನ್ನ ಇವರು ಬಳಸ್ಕೊಳ್ಳೋದಿಲ್ಲ. 80 ವರ್ಷ ಆದ್ರೂ, 100 ವರ್ಷ, 110 ವರ್ಷ ಆದ್ರೂ ಕೂಡ ಈ 1910 ಮತ್ತು 1930-31ರಲ್ಲಿ ನೋಟಿಫಿಕೇಶನ್ ಮಾಡಿದಂತ ಭೂಮಿಗಳನ್ನು ಇವರು ಬಳಸದೇ ಇದ್ದಾಗ ಕರ್ನಾಟಕ ಸರ್ಕಾರಕ್ಕೆ ಆ ಒಂದು ಪವರ್ ಇರ್ತದೆ. ಸರ್ಕಾರದ ಎಲ್ಲವೂ ಭೂಮಿ ಆಗಿರ್ತದೆ. ಅನಂತರ ಬಂದಂತ ಪ್ರಜಾಪ್ರಭು ಸತಾತ್ಮಕವಾಗಿ ಬಂದಂತ ಚುನಾವಣೆ ಮುಖಾಂತರ ಅಧಿಕಾರಕ್ಕೆ ಬಂದಂತ ಪಕ್ಷಗಳು ಈ ದೇಶದಲ್ಲಿ ಹಸಿರು ಕ್ರಾಂತಿಯ ಭಾಗವಾಗಿ ಉಳುವವನಿಗೆ ಭೂಮಿ ಕೊಡಬೇಕು ಅಂತಕ್ಕಂತ ಈ ಒಂದು ಪರಿವೆಯಲ್ಲಿ ಅವರು ಎಲ್ಲಾ ಕಡೆ ಭೂಮಿಯನ್ನ ಹಂಚಿದ್ದಾರೆ. ಸರ್ಕಾರಿ ಭೂಮಿ, ಗೋಮಾಳ, ಬಂಜರು ಭೂಮಿ, ಹುಲ್ಲು ಬನ್ನಿ, ಈ ತರದ ಅನೇಕ ರೀತಿಯಾದಂತಹ ಕಂದಾಯ ಇಲಾಖೆಯಲ್ಲಿದ್ದಂತಹ ಭೂಮಿಗಳನ್ನು ಏನು ಹಂಚಿದಾರೋ ಅದಕ್ಕೆ ಇವರೇನೆ ಸಮ್ಮತಿ ನೀಡಿದ್ದಾರೆ. ಅರಣ್ಯ ಇಲಾಖೆಯವರು ಕೂಡ ಸಮ್ಮತಿ ನೀಡಿದ್ದಾರೆ. ಭೂ ಮಂಜೂರಾತಿ ಸಮಿತಿಗಳಲ್ಲಿ ಅವರೇ ಸಮ್ಮತಿ ನೀಡಿದ್ರು ಕೂಡ ಇವತ್ತು ಏಕಾಏಕಿ ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಹೇಳುವಂತದ್ದು ಇದು ಸರಿಯಲ್ಲ. ಇವತ್ತು 2020ನಲ್ಲಿ ಸೆಲ್ಲುಮಣಿ ಅವರು ಕೋಲಾರ ಜಿಲ್ಲಾಧಿಕಾರಿಗಳು ಮಾಡಿದಂತ ತಪ್ಪು ಇವತ್ತು ಕೋಲಾರ ಜಿಲ್ಲೆಯ ಸುಮಾರು 25,000 30,000 ಎಕರೆ ಭೂಮಿ ಇವತ್ತು ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ ಇವತ್ತು ಇರೋದ್ರಿಂದ ಈ ಸಂಕಷ್ಟಗಳು. ಇವತ್ತು ಸರ್ಕಾರ ಹೇಳುತ್ತೆ 4,986 ಇರ್ತಕ್ಕಂಥದ್ದು, ಇವ್ರು ಸೇರ್ಪಡೆ ಮಾಡಿರ್ತಕ್ಕಂಥದ್ದು 25,000ಕ್ಕೂ ಹೆಚ್ಚಿನ ಭೂಮಿ. ಆದ್ರೆ ಅಂಕಿಅಂಶಗಳು ಎಷ್ಟು ಇಲ್ಲಿ ತಪ್ಪಾಗಿದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇವುಗಳ ಬಗ್ಗೆ ನಿಖರವಾದಂತ ರೀತಿಯಲ್ಲಿ ಒಂದು ಈಗಾಗಲೇ SIT ತನಿಖೆ ರಚನೆ ಮಾಡಿದ ಸುಪ್ರೀಂ ಕೋರ್ಟ್ ನ ಆದೇಶದ ಮೇರೆಗೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆಯವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಜಂಟಿ ಸರ್ವೆ, ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಜಂಟಿ ಸರ್ವೆ ಆಗೋ ತನಕ, SIT ತಂಡ ಅದನ್ನ ತನಿಖೆ ಮಾಡೋ ತನಕ ಎಲ್ಲೂ ಕೂಡ ರೈತರಿಗೆ ನೀವು ಒಪ್ಲಬ್ಧಿಸುವಂತದ್ದು, ದೌರ್ಜನ್ಯ ಮಾಡುವಂತದ್ದು, ಒಂದು ಹೊರಗಾಗ್ತಕ್ಕಂಥದ್ದು, ಅವ್ರ ಬೆಳೆ ನಾಶ ಮಾಡುವಂತ ಈ ಕೆಲಸಗಳನ್ನು ಮಾಡಬಾರದು ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ರು ಕೂಡ ಇವತ್ತು ಅದು ನಿರಂತರವಾಗಿ ಮುಂದುವರೆದಿದೆ. ಹಾಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಈ ಅರಣ್ಯ ಇಲಾಖೆಯವರ ಕ್ರಮವನ್ನ, ಅಕ್ರಮ ನೀತಿಗಳನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಮತ್ತೆ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ. ನಿನ್ನೆ ನಮ್ಮ ಕೋಲಾರ ಜಿಲ್ಲಾ ಸಮ್ಮೇಳನ ಮಾಲೂರಿನಲ್ಲಿ ಆದಂತಹ ಸಮ್ಮೇಳನದಲ್ಲಿ ಒಂದು ನಿರ್ಣಯವನ್ನು ನಾವು ಅಂಗೀಕರಿಸಿದ್ವಿ. ಈಗ ಕೋಲಾರ ಜಿಲ್ಲೆ ಯಾವುದೇ ತಾಲೂಕಿನಲ್ಲಿ ಈ ರೀತಿಯಾಗಿ ಈ ಎಲ್ಲವೂ ಕೂಡ ಸರ್ಕಾರದ ತೀರ್ಮಾನಗಳು ಜಾರಿ ಆಗುವ ತನಕ ಅಥವಾ ಜಿಲ್ಲಾಧಿಕಾರಿಗಳು ನೀಡಿರ್ತಕ್ಕಂತ ಇದನ್ನ ಉಲ್ಲಂಘನೆ ಮಾಡಿ ನೀವು ಮುಂದಕ್ಕೆ ಹೋದ್ರೆ, ರೈತರಿಗೆ ತೊಂದರೆ ಕೊಟ್ರೆ ಖಂಡಿತ ನಿಮಗೂ ನಮಗೂ ಯುದ್ಧವೇ ನಡೆಯುತ್ತೆ. ಅದು ಮುಂದಿನ ಪರಿಣಾಮಗಳನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಎದುರಿಸಬೇಕಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೋಲಾರಿನ ಬಂಗಾರಪೇಟೆ ಶಾಸಕರು ಮಾತ್ರ ಮಾತಾಡಿದ್ದಾರೆ. ಇನ್ನು ಉಳಿದಂತ ಯಾವ ಶಾಸಕರು ಆ ವಿಷಯದಲ್ಲಿ ಮಾತಾಡಿಲ್ಲ. ಇವತ್ತು ಯಾಕಂತಂದ್ರೆ ಎಲ್ಲಾ ಶಾಸಕರಿಗೂ ನಾವು ಈ ಅರಣ್ಯ ಭೂಮಿ ವಿಚಾರದಲ್ಲಿ ಇವತ್ತು ಕಂದಾಯ ಭೂಮಿಯನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಯೊಬ್ಬರಿಗೂ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಏನು ಸೆಷನ್ ಅಲ್ಲಿ ಮಾತಾಡಬೇಕು ಅಂತೇಳಿ ಅವರು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಒಕ್ಕೊರಲಿಂದ ಇವತ್ತು ಮಾತಾಡಿದ್ರೆ ಅದಕ್ಕೇನಾದ್ರೂ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಇಲ್ಲಿ ಜಿಲ್ಲಾ ಪಂಚಾಯತ್ ಹತ್ರ ಒಂದು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸುರೇಶ್ ಅವರು ಇವತ್ತು KDP ಮೀಟಿಂಗ್ ಅಲ್ಲಿ ಒಂದು ಮೊದಲನೇ ಅಜೆಂಡಾ ಇಟ್ಟು ಒಂದು ತೀರ್ಮಾನ ಸಹ ಮಾಡಿದ್ದಾರೆ. ಇವತ್ತು ರೆಸಲ್ಯೂಷನ್ ಎಲ್ಲ ಆಗಿದೆ, ಏನೋ ಯಾವುದೇ ರೈತರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ. ಇದೇ ಸರ್ಕಾರ ಇವತ್ತು
ಅರಣ್ಯ ಭೂಮಿಯಲ್ಲಿ 3 ಎಕರೆ ಯಾರಾದ್ರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಒಕ್ಕಲೆಬ್ಬಿಸಬಾರ್ದು ಅಂತ ಒಂದು ಆದೇಶ ಸಹ ಇದೆ. ಆದ್ರೆ ಈ ಎಲ್ಲಾ ಆದೇಶಗಳನ್ನ ಗಾಳಿಗೆ ತೂರಿ ಇವತ್ತು ಅರಣ್ಯ ಇಲಾಖೆಯವರು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಕೆಡಿಪಿ ಸಭೆಯಲ್ಲಿ ತೀರ್ಮಾನ ಆಗಿದ್ರು ಸಹ ಮುಳುಬಾಗ್ಲಲ್ಲಿ ಹೋಗಿ ಗಿಡ ನೆಡುವಂತ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಒಂದು ಹಳ್ಳಿಗೆ ಹೋಗ್ತಕ್ಕಂಥ ದಾರಿ ಮುಚ್ಚುವಂತ ಕೆಲಸ ಮಾಡ್ತಕ್ಕಂಥದ್ದು, ಈ ಕೆಲಸಗಳು ಅರಣ್ಯ ಇಲಾಖೆಯಿಂದ ನಡೀತಾ ಇದೆ. ಇದಕ್ಕೆ ಒಂದು ಕಡಿವಾಣ ಆಗಬೇಕು. ಇವತ್ತು ಏನು ಸೆಷನ್ ನಡೀತಾ ಇದೆ, ಸೆಷನ್ ಅಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು ಒಕ್ಕೊರಲಿಂದ ಇವತ್ತು ಕೋಲಾರ ಜಿಲ್ಲೆಯ ರೈತರ ಪರವಾಗಿ ಇವತ್ತೇನು ಅರಣ್ಯ ಇಲಾಖೆ ಕಂದಾಯ ಭೂಮಿ ಮೇಲೆ ದಾಳಿ ಮಾಡ್ತಾ ಇದೆ, ಅದನ್ನ ಇವತ್ತು ಒಕ್ಕರಲಾಗಿ ಇವತ್ತು ಶಾಸಕರು ಒತ್ತಾಯ ಮಾಡಬೇಕು. ಮತ್ತೆ ಇವತ್ತು ಏನ್ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇವರು ಕಂದಾಯ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನೂ ಆಗಿಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ. ಯಾಕೆ ಅವರಿಗೆ ಮಾಹಿತಿಯನ್ನ ತಗೋಬೇಕಾಗಿತ್ತು ಅಧಿಕಾರಿಗಳಿಂದ. ಇವತ್ತು ಬರೀ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ತಗೊಂಡವರು ಅರಣ್ಯ ಇಲಾಖೆಯವರು ಯಾವುದೇ ರೀತಿಯಾದಂತ ಇವತ್ತು ಭೂಮಿಯನ್ನ ನಾವು ಮಾಡಿಲ್ಲ ಅಂತ ಇವತ್ತೇನು ಅವ್ರು ಹೇಳುವಂತ ಡೀಮ್ಡ್ ಫಾರೆಸ್ಟ್ ಏನಿದೆ, ಆ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇವತ್ತು ಅವ್ರು ಹೇಳ್ತಕ್ಕಂಥದ್ರಲ್ಲಿ ಪಾಣಿ ಎಂಟ್ರಿ ಆಗಿದ್ರೆ, ಆ ಪಾಣಿ ಎಂಟ್ರಿ ಆಗಿದ್ರೆ ಅದು ಅರಣ್ಯ ಅಂತ ನಾವು ಅದನ್ನ ಹೇಳ್ತಾ ಇದೀವಿ. ಮೂಲ ಅರಣ್ಯ ಅಂತಿದ್ರೆ ನಾವು ಯಾರು ರೈತರು ನಾವು ಅದನ್ನೇನು ನಾವು ನಿಮ್ಮ ಅರಣ್ಯಕ್ಕೆ ಬಿಡ್ತೀವಿ, ನಾವು ಅದನ್ನೇನು ಇದು ವ್ಯವಸಾಯ ಮಾಡಲ್ಲ ಅಂತ ನಾವು ಹೇಳ್ತಾ ಇದೀವಿ. ಇವತ್ತು ನೀವು ಒಕ್ಕಲೆಬ್ಬಿಸ್ತಾ ಇರ್ತಕ್ಕಂಥದ್ದು ಗೋಮಾಳದಲ್ಲಿ ಇರ್ತಕ್ಕಂಥ ಸಾಗುವಳಿ ಕ್ರಮಬದ್ಧವಾಗಿ ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥ ರೈತರನ್ನ, ಅದು ಆ 3/4 ಎಕರೆಯಿಂದ ಹಿಡಿದು 3 ಎಕರೆ ಒಳಗಡೆ ಇರ್ತಕ್ಕಂಥ ರೈತರನ್ನ ಇವತ್ತು ನೀವು ಒಕ್ಕಲೆಬ್ಬಿಸ್ತಾ ಇರ್ತಕ್ಕಂಥದ್ದು. ಅದು ಯಾವುದೇ ರೀತಿಯಲ್ಲಿ ಇವತ್ತು RTCಯಲ್ಲಿ ಮೂಲ ಅರಣ್ಯ ಅಂತ ಯಾವುದು ಇಲ್ಲ. ಮೂಲ ಅರಣ್ಯ ಇದ್ರೆ ನಾವೇನೇ ಅದನ್ನ ಬಿಟ್ಕೊಳ್ಳಿಕ್ಕೆ, ರೈತರಾಗಿ ನಾವೇನೇ ಬಿಟ್ಕೊಳ್ಳಿಕ್ಕೆ ರೆಡಿ ಇದೀವಿ. ಅದರಿಂದ ಮೂಲ ಅರಣ್ಯ ಇಲ್ಲ ಅನ್ನುವಂತ ಭೂಮಿಯನ್ನ ಇವತ್ತು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸಿರೋ ಅದನ್ನು ವಾಪಸ್ ಕೊಡಬೇಕು. ಮತ್ತೆ SIT ಏನು ರಚನೆ ಮಾಡಿದ್ದಾರೆ, ಆ SIT ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ ಲೈನ್ಸ್ ಕರೆಕ್ಟ್ ಆಗಿ ಕೊಟ್ಟಿದೆ. ಇವತ್ತು ಅರಣ್ಯ ಭೂಮಿಯಲ್ಲಿ ಯಾರೆಲ್ಲ ಒತ್ತುವರಿ ಆಗಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಕೊಡಬೇಕು, ಅಥವಾ ಕಂದಾಯ ಭೂಮಿ ಇದ್ರೆ ಅದು ಕಂದಾಯ ಭೂಮಿ ಅಂತೇಳಿ ರಿಪೋರ್ಟ್ ಕೊಡಬೇಕು. ಇವತ್ತು ಎಲ್ಲೆಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅದಕ್ಕೆ ಇದಕ್ಕೇನು ಮಂಜೂರಾಗಿದೆ, ಅದನ್ನ ಏನಾಗಿದೆ ಅದಂತ ಕೊಡಬೇಕು. ಈ ಎಲ್ಲಾ ಮಾಹಿತಿಯನ್ನ ಇವತ್ತು ಜಿಲ್ಲಾಧಿಕಾರಿಗಳು SITಗೆ ಅಧ್ಯಕ್ಷರಾಗಿರ್ತಾರೆ, ಅವರು ಮಾಹಿತಿಯನ್ನ ಸಂಗ್ರಹ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕು. ರಾಜ್ಯ ಸರ್ಕಾರ ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಅದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ತಗೊಳ್ಳುವಂತ ತೀರ್ಮಾನ ಆಗಿರ್ತದೆ. ಆದ್ರೆ ಇವತ್ತು ಯಾವುದೇ ಒಂದು ತೀರ್ಮಾನ ಆಗದಿರ ಇವತ್ತು ರೈತರನ್ನ ಒಕ್ಕಲೆಬ್ಬಿಸ್ಬಿಟ್ಟು ಅದನ್ನ ಅರಣ್ಯ ಅಂತ ತೋರಿಸ್ಬಿಡ್ಬೇಕು. ಈಗ ಅರಣ್ಯ ಇಲಾಖೆಯವ್ರಿಗೆ ಅದೇ ಬೇಕಾಗಿರೋದು. ಯಾಕಂದ್ರೆ ರೈತರು ಅಂತಿದ್ರೆ SIT ಅಲ್ಲಿ ಹೋದಾಗ ರೈತರ ಭೂಮಿ ಅಂತ ಗೊತ್ತಾಗ್ತದೆ. ಈಗ ಅದನ್ನ ಒಕ್ಕಲೆಬ್ಬಿಸ್ಬಿಟ್ರೆ ಅರಣ್ಯ ಅಂತ ಹೇಳಿ ಮೆನ್ಷನ್ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ಇವರು ಅರಣ್ಯ ಇಲಾಖೆಯವರು ಈ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಇವರು ಕುತಂತ್ರವನ್ನು ನಿಲ್ಲಿಸಬೇಕು. ಮತ್ತೆ ಸೆಷನ್ ಅಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.